ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ. ತೆಲಂಗಾಣದ ಜಮ್ಮಿಕುಂಟದಲ್ಲಿರುವ ರಾಚಪಲ್ಲಿ ಗ್ರಾಮದ ಸಾರಯ್ಯರವರು ಅವರು ಭಕ್ತಿಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದ ನಂತರ ಅವರಿಗಾದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ಏಪ್ರಿಲ್ನಲ್ಲಿ ನೇಮಂನಲ್ಲಿ ನಡೆದ ಭಕ್ತಿಜ್ಞಾನ ಯಜ್ಞದಲ್ಲಿ ಭಾಗವಹಿಸಿದ ಬಳಿಕ ನನಗಾದ ಅನುಭವವನ್ನು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಭಕ್ತಿಜ್ಞಾನ ಯಜ್ಞದಲ್ಲಿ ಭಾಗವಹಿಸುವ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನಾನು ನೇಮಂನಲ್ಲಿ ಅದರಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದೆ. ಕಳೆದ ಹಲವಾರು ವರ್ಷಗಳಿಂದ ನಾನು ಭಗವಾನರೊಂದಿಗೆ ಆಳವಾದ ಅನುಬಂಧವನ್ನು ಹೊಂದಿರಲಿಲ್ಲ. ಆದಾಗ್ಯೂ ಈ ಪ್ರಕ್ರಿಯೆಯ ಸಮಯದಲ್ಲಿ ಭಾಗವಹಿಸುವವರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಆಳವಾದ ಬಾಂಧವ್ಯ ಅಥವಾ ಸಂಪರ್ಕವನ್ನು ಬೆಳೆಸಿಕೊಳ್ಳಬೇಕು ಎಂದು ದಾಸಾಜಿಯವರು ಸಲಹೆ ನೀಡಿದರು. ಆಶ್ಚರ್ಯಕರವಾಗಿ ಪ್ರಕ್ರಿಯೆ ಸಂದರ್ಭದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಪ್ರಾರ್ಥನೆಗಳಿಗೆ ಅಸಾಧಾರಣವಾಗಿ ಪ್ರತಿಕ್ರಿಯಿಸುತ್ತಿರುವುದನ್ನು ನಾನು ಕಂಡುಕೊಂಡೆ. ನನಗೆ ಇದು ಅತ್ಯಂತ ಅದ್ಭುತ ಅನುಭವವಾಗಿತ್ತು. ಪರಂಜ್ಯೋತಿ ದೀಕ್ಷಾ ವರ್ಗಾವಣೆಯ ನಂತರ ಪ್ರಕ್ರಿಯೆಯು ಮತ್ತೊಂದು ಉನ್ನತ ಹಂತವನ್ನು ತಲುಪಿತು. ದೈವಿ ಶಕ್ತಿಗಳು ಆ ಪರಿಸರವನ್ನು ಸಂಪೂರ್ಣವಾಗಿ ಆವರಿಸಿರುವಂತಹ ಅನುಭವ ನನಗಾಯಿತು. ನನ್ನ ಇಡೀ ಶರೀರವು ಶ್ರೀ ಪರಂಜ್ಯೋತಿಯ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿರುವಂತಹ ಭಾವನೆ ನನ್ನಲ್ಲಿ ಉಂಟಾಯಿತು. ನಾನು ಎಲ್ಲೆಡೆ ಅದ್ಭುತ ಜ್ಯೋತಿಯ ಪ್ರಕಾಶವನ್ನು ಕಂಡೆ. ಅಲ್ಲಿ ಭಾಗವಹಿಸಿದ್ದ ಇತರರಿಗೂ ಹಾಗೂ ನನ್ನೊಳಗೂ ಇದೇ ಅನುಭವವಾಯಿತು. ಎಲ್ಲರೂ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದರು ಮತ್ತು ಸಂಪೂರ್ಣ ಬೆಳಕಿನಿಂದ ತುಂಬಿ ಹೋಗಿದ್ದರು. ಇಡೀ ಪ್ರಕ್ರಿಯೆಯ ನಂತರ ನಾನು ಸಂಪೂರ್ಣವಾಗಿ ಮೌನವಾಗಿದ್ದೆ. ನನಗೆ ಯಾವುದೇ ಆತುರ, ಆತಂಕ ಅಥವಾ ಒತ್ತಡ ಇರಲಿಲ್ಲ. ನಾನು ಸಂಪೂರ್ಣವಾಗಿ ಖಾಲಿಯಾಗಿದ್ದೆ. ನನ್ನ ಸುತ್ತಲಿನ ಜನರು, ಪರಿಸರ, ಬಾಹ್ಯ ಘಟನೆಗಳು ಯಾವುದೇ ರೀತಿಯಲ್ಲಿ ನನ್ನನ್ನು ತೊಂದರೆಗೊಳಿಸಲಿಲ್ಲ. ನಾನು ಎಲ್ಲವನ್ನೂ ಆವರಿಸಿಕೊಂಡಂತೆ ಭಾಸವಾಯಿತು. ತಿನ್ನುವಾಗ ನಾನು ಕೇವಲ ತಿನ್ನುತ್ತಿದ್ದೆ, ಮಾತನಾಡುವಾಗ ಕೇವಲ ಮಾತನಾಡುತ್ತಿದ್ದೆ, ಮಲಗಿದ್ದಾಗ ನಾನು ನಿದ್ರಿಸುತ್ತಿದ್ದೆ. ಅದು ಬಿಟ್ಟು ಮತ್ತೇನೂ ಇರಲಿಲ್ಲ. ಎಲ್ಲದರ ಮಧ್ಯದಲ್ಲೂ ನಾನು ನಿಶ್ಚಲವಾಗಿದ್ದೆ. ನಾನು ಏನನ್ನೇ ಮಾಡಿದರೂ ಮೌನದಿಂದಿದ್ದೆ ಹಾಗೂ ಸ್ಥಿತಪ್ರಜ್ಞನಾಗಿದ್ದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಇರುವಿಕೆಯಿಂದಾಗಿ ನೇಮಂನಲ್ಲಿ ಇರುವವರೆಗೆ ಈ ಸ್ಥಿತಿಯೇ ನನ್ನಲ್ಲಿ ಮುಂದುವರಿಯುತ್ತದೆ ಎಂಬ ಭಾವನೆ ನನ್ನೊಳಗಿತ್ತು. ಆದರೆ ನೇಮಂನಿಂದ ಮನೆಗೆ ಹಿಂತಿರುಗುವ ಪ್ರಯಾಣದ ಸಮಯದಲ್ಲಿಯೂ ನಾನು ಅದೇ ಮೌನಸ್ಥಿತಿಯಲ್ಲಿಯೇ ಇದ್ದೆ. ಸದ್ದುಗಳು, ಜನರು, ಹೀಗೆ ಯಾವುದೇ ಬಾಹ್ಯ ಅಂಶಗಳು ನನ್ನನ್ನು ಕದಡಲಿಲ್ಲ. ಮನೆಗೆ ಬಂದ ನಂತರವೂ ಈ ಸ್ಥಿತಿಯೇ ಮುಂದುವರೆದಿತ್ತು. ಬಾಹ್ಯ ಘಟನೆಗಳು, ಜನರು ಅಥವಾ ಸಂದರ್ಭಗಳು ನನ್ನನ್ನು ತೊಂದರೆಗೊಳಿಸಲಿಲ್ಲ. ನಾನು ಶಾಂತವಾಗಿದ್ದೇನೆ, ಆರಾಮವಾಗಿದ್ದೇನೆ ಮತ್ತು ಚಿಂತಿತನಾಗಿಲ್ಲ. ಆಲೋಚನೆಗಳು ಬಂದು ಹೋಗುತ್ತಿವೆ, ಆದರೆ ಅವು ನನ್ನ ಮನಸ್ಸಿಗೆ ತೊಂದರೆ ಉಂಟು ಮಾಡುತ್ತಿಲ್ಲ. ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಮೊದಲು ನನಗೆ ಕೆಲವು ಚಟಗಳಿದ್ದವು. ಈಗ ಚಟಕ್ಕೆ ಸಂಬಂಧಿಸಿದ ಆಲೋಚನೆಗಳು ಬಂದು ಹೋಗುತ್ತಿದ್ದರೂ ಅವು ನನ್ನನ್ನು ತೊಂದರೆಗೊಳಿಸುತ್ತಿಲ್ಲ. ನೇಮಂನಿಂದ ದೂರ ಬಂದಿದ್ದರೂ ಸಹ ನಾನು ಇನ್ನೂ ಆ ಅದ್ಭುತ ಸ್ಥಿತಿಯಲ್ಲಿಯೇ ಇದ್ದೇನೆ. ಶ್ರೀಮೂರ್ತಿಯ ಸಮ್ಮುಖದಲ್ಲಿಯೇ ನಾನು ಇರಬೇಕೆಂಬ ಅಗತ್ಯವಿಲ್ಲ. ಈಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ನನಗೆ ಬಲವಾದ ಅನುಬಂಧ ಉಂಟಾಗಿದೆ. ನನ್ನ ಜೀವನವನ್ನು ಪರಿವರ್ತನೆಗೊಳಿಸಿ ಅಪಾರ ಅನುಗ್ರಹವನ್ನು ದಯಪಾಲಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಎಂದೆಂದಿಗೂ ಕೃತಜ್ಞನಾಗಿದ್ದೇನೆ. ಪರಮಕರುಣ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.